ಹಾಯ್ ಹಲೋ ವೆಲ್ಕಮ್ ಟು ಶುಭಾ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದೆ ನನ್ನ ದಿನನ ನಾನು ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇವತ್ತು ನಾನು ಸಿಂಪಲ್ಲಾಗಿ ಟಿಫನ್ಗೆ ಚಿತ್ರಾನ್ನ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ಮನೇಲೆಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ಹಾಗೆ ನನ್ನ ನಾದಿನಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೊರಟಿದ್ದೀನಿ. ನನ್ನ ನಾದಿನಿ ಇರೋದು MSR ನಗರದಲ್ಲಿ, ಹಾಗಾಗಿ ಅಲ್ಲಿಗೂ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಬೇಕಾಗಿತ್ತು. ಹಾಗೆ ವಾಕ್ ಮಾಡ್ಕೊಂಡು ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಮಾಡ್ತಾಯಿದ್ದಾರಂತೆ ಗೊತ್ತಿಲ್ಲ. ಅವ್ರಿಗೂ ಕೂಡ ನಾನು ಬರ್ತೀನಿ ಅಂತ ಕೂಡ ಹೇಳಿಲ್ಲ. ಸರ್ಪ್ರೈಸಿಂಗಾಗಿ ಹೋಗೋಣ ಅಂತಂತಂದ್ಬಿಟ್ಟು ಹೋಗ್ತಾ ಇರೋದು. ನಮ್ಮ ಅತ್ತೆ ಮನೇಲೇ ಇದ್ದಾರೆ, ಯಾಕೆಂದರೆ ಅವ್ರು ಅಷ್ಟು ದೂರ ನಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರನ್ನು ಮನೇಲೇ ಬಿಟ್ಟು ನಾನು ಹೋಗ್ತಾ ಇರೋವಂಥದ್ದು. ಬೇಗ ಇಲ್ಲಿಂದನೂ ಕೂಡ ಅವರು ಈ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಕರ್ಕೊಂಡು ಹೊರಡಬೇಕು, ಹಾಗಾಗಿ ಹೋಗ್ತಾ ಇರೋವಂಥದ್ದು. ನೋಡ್ತಾ ಇರ್ಬೋದು, ನಾನು ಬರೋಷ್ಟರಲ್ಲಿ ಪೂಜೆ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಪೂಜೆ ಕೂಡ ಮುಗಿಸ್ಕೊಂಡ್ರು. ನಾನು ಹೋದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಸದೇನೋ ಮಿಕ್ಸಿ ತೊಗೊಂಡಿದ್ದೀನಿ, ಬ್ಲೆಂಡರು ನೋಡು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಗ್ರೀನ್ ಶೆಫ್ದು ತುಂಬಾ ಚೆನ್ನಾಗಿದೆ, ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಅವರು ಈಗ ಹೊಸ್ದಾಗಿ ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೆ ನನಗೆಲ್ಲ ತೋರಿಸ್ತಾ ಇದ್ದಾರೆ. ಯಾರಾದರೂ ತೊಗೊಳಂಗಿದ್ರೆ ನೀವು ಕೂಡ ತೊಗೊಬೋದು. ಇದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ಇದು ವರ್ತ್ ಅಂತ ಹೇಳ್ಬೋದು. ದೊಡ್ಡ ಮಿಕ್ಸಿನೇ ಇರಬೇಕು ಅಂತ ಏನಿಲ್ಲ, ಇದರಲ್ಲಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಜ್ಯೂಸ್ ಏನಾದರೂ ಮಾಡಿದರೆ ಹಾಕ್ಕೊಂಡು ಹೋಗೋದಕ್ಕೆ ಮೇಲ್ಗಡೆ ಕ್ಯಾಪ್ ಕೂಡ ಕೊಟ್ಟಿರ್ತಾರೆ ಸಪ್ರೇಟಾಗಿ. ಮಿಕ್ಸರ್ದು ಸೈಡ್ಗೆ ತೆಗೆದಿಟ್ಬಿಟ್ಟು ಈ ಕ್ಯಾಪ್ನ ಕೂಡ ಕ್ಲೋಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇದರಲ್ಲಿ ನಮಗೆ 2 ಜಾರ್ ಕೊಡ್ತಾರೆ, 3 ಕ್ಲೋಸರ್ ಕೊಟ್ಟಿದ್ದಾರೆ, ಒಂದು ಚಿಕ್ಕದು. ಇದರಲ್ಲಿ ನೀವು ಚಿಕ್ಕ ಚಿಕ್ಕ ಐಟಮ್, ಈ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಈ ಥರ ಪೌಡರ್ ಮಾಡೋದಕ್ಕೆ ಎಷ್ಟು ಬೇಗ ಬ್ಲೆಂಡ್ ಆಗುತ್ತೆ ಅಂತಂದರೆ ಬೇಗನೆ ಸಾಫ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು ಮಿಕ್ಸಿ. ಮೋಟರ್ ಕೂಡ ಅಷ್ಟೇನೆ ತುಂಬ ದಿನ ಯೂಸ್ಫುಲ್ ಆಗಿರುತ್ತೆ, ಬೇಗ ಅಂತ ಏನು ಪ್ರಾಬ್ಲಮ್ ಕೂಡ ಬರೋದಿಲ್ಲ. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ 3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದುವರೆಗೂ ನಂದು ಕೂಡ ಯಾವುದು ಆ ಥರ ಪ್ರಾಬ್ಲಮ್ ಬಂದಿಲ್ಲ. ಇವ್ರು ತೊಗೊಂಡಿರೋದು ಬೇರೆ ಕಂಪನಿ, ಆದರೆ ಇದು ಕೂಡ ಅದಕ್ಕಿಂತನೂ ತುಂಬಾ ಚೆನ್ನಾಗಿದೆ. ಯಾರಾದರೂ ತೊಗೊಳೋದಾದರೆ ನಾನು ಈ ಕಂಪನಿ ಸಜೆಸ್ಟ್ ಮಾಡ್ತೀನಿ, ಹಾಗಾಗಿ ಹೇಳ್ತಾ ಇರೋದು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಿ ಕಲರ್ಸ್ ಕೂಡ ಇದೆ ನಮಗೆ. ನಾವು ಈ ಕಲರ್ನ ತೊಗೊಂಡಿರೋವಂಥದ್ದು. ಇದರಲ್ಲಿ ಸ್ಕೈ ಬ್ಲೂ, ಬ್ಲ್ಯಾಕು, ರೆಡ್ಡು ಹಾಗೆ ತುಂಬ ಕಲರ್ಸ್ ಇತ್ತು. ಇದು ತುಂಬಾ ಒಂಥರ ಚೆನ್ನಾಗಿದೆ ಅಂತಂದ್ಬಿಟ್ಟು ಈ ಕಲರ್ನ ಅವ್ರು ಚೂಸ್ ಮಾಡಿ ತೊಗೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ವ ನೀವು ಕೂಡ, ತುಂಬಾ ವರ್ತ್ ಆಗಿದೆ. ನೋಡಿ ಇದರಲ್ಲಿ ಬ್ಲೆಂಡರಲ್ಲಿ ಏನೇನು ಪರ್ಪಸ್ ಇದೆ ಅಂತಂದ್ಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ನೋಡಿ ಮನೆಯಲ್ಲಿ ನಮ್ಮ ಅತ್ತೆ ಒಬ್ಬರೇ ಇದ್ದಿದ್ದರಿಂದ ಬೇಗ ಬರಬೇಕಾಯಿತು. ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮನೆಗೆ ಬಂದ ತಕ್ಷಣ ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಬೇಕಾಗಿತ್ತು. ಹಾಗೆ ನಮ್ಮ ಅತ್ತೆ ಸೊಪ್ಪು ತೊಗೊಂಡಿದ್ರು, ಸೊಪ್ಪಿನ ಸಾರು ಮಾಡು ಅಂದರು. ಸೊಪ್ಪು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ನಾನು ಎಲ್ಲ ಒಟ್ಟಿಗೆ ಇಡ್ತೀನಿ. ಬೇಳೆ ಸೊಪ್ಪು ಎಲ್ಲನ ಸಪ್ರೇಟಾಗೆಲ್ಲ ನಾನೇನು ಬೇಯಿಸ್ಕೊಳೋದಿಲ್ಲ. ನೋಡಿ ಬೆಂದಿದೆ 1 ವಿಷಿಲ್ಗೆಲ್ಲನೂ. ಬೇಳೆನೂ ಕೂಡ ಬೆಂದಿದೆ. ಇದರಲ್ಲಿ ಸಪ್ರೇಟಾಗಿ ಏನು ಹಾಕ್ಕೊಬೇಕಾದ್ರೆ ಅವಶ್ಯಕತೆ ಇಲ್ಲ. ಹಾಗೆ ಒಂದು ಕಡೆ ಸೊಪ್ಪಿನ ಸಾರು ಕೂಡ ರೆಡಿ ಮಾಡಿಕೊಂಡು ಮಸಾಲೆಗೆ ಸ್ವಲ್ಪ ಕೊಬ್ಬರಿ ಇಡ್ತಾಯಿದ್ದೀನಿ. ಸೊಪ್ಪಿನ ಸಾರಿಗೆ ಜಾಸ್ತಿ ಕೊಬ್ಬರಿ ಇಟ್ಟರೆ ಅಷ್ಟೇನು ಟೇಸ್ಟಿಯಾಗಿರೋದಿಲ್ಲ, ಹಾಗಾಗಿ ಒಂದು ಕಡೆ ರೈಸು ಕೂಡ ಇಟ್ಟಿದ್ದೀನಿ. ಇನ್ನೇನು ಮುದ್ದೆ ಮಾಡಬೇಕು. ಸಾಂಬಾರು ಮಿಕ್ಸಿಗೆ ಹಾಕ್ಬಿಟ್ಟು ಸೊಪ್ಪನ್ನ ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಫಸ್ಟು ಸಾಂಬಾರಿಗೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ಸೊಪ್ಪಿನ ಸಾರು ದಂಟಿನ ಸೊಪ್ಪು ಎಳೆ ತೊಗೊಂಡಿದ್ದು, ಹಾಗಾಗಿ ಸೊಪ್ಪಿನ ಸಾರು ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಮಾಡಿ ಸೊಪ್ಪಿನ ಸಾರು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ತ್ಗೆ ಕೂಡ ಒಳ್ಳೆಯದು, ಮಕ್ಕಳು ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪು ಕೊಡಿ ಮಕ್ಕಳಿಗೆ, ಇನ್ನೂ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗಾಗಿ ಮಕ್ಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟು ಕೂಡ ಯೂಸ್ ಆಗುತ್ತೆ. ನಾನು ಕೂಡ ಮಕ್ಕಳಿಗೆ ಆಗಾಗ ಯಾವಾಗಲೂ ಕೂಡ ಈ ಪಾಲಕ್ ಪನ್ನೀರು ಹಾಗೆ ಪಾಲಕ್ ಸೊಪ್ಪಿನಲ್ಲಿ ಸೂಪ್ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಬೇಕಿದ್ದರೆ ರೆಸಿಪಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಫೈನಲಿ ಸಾಂಬಾರು ಕೂಡ ಆಯಿತು. ಸ್ವಲ್ಪ ಒಂದು ಕುದಿ ಬರಲಿ ಅಂತ ಇಟ್ಟಿದ್ದೀನಿ. ಮಿಕ್ಸಿಗೆ ಜಾಸ್ತಿ ಆಡಿಸ್ಬಾರ್ದು, ಸೊಪ್ಪನ್ನ ನುಣ್ಣಗೆ ರುಬ್ಬಬಾರ್ದು, ಅಷ್ಟು ಟೇಸ್ಟಿಯಾಗಿರಲ್ಲ. ಸೊಪ್ಪು ಸ್ವಲ್ಪ ಮಿಕ್ಸಿನಲ್ಲಿ 1 ರೌಂಡ್ ಹಾಗಾಡಿಸಿ ಇದು ಮಾಡಬೇಕು ಅಷ್ಟೇನೆ. ಜಾಸ್ತಿ ರುಬ್ಬಿದ್ರೆ
ಟೇಸ್ಟು ಚೆನ್ನಾಗಿರಲ್ಲ, ಒಂಥರ ಗಂಧ ಇದ್ದಂಗೆ ಇರುತ್ತೆ ಸಾಂಬಾರು. ಹಾಗಾಗಿ ಒಂದು ಸಾರಿ ಮಿಕ್ಸಿಗೆ ಬ್ಲೆಂಡ್ ಮಾಡಿ ಹಾಗೆ ಇದು ಮಾಡ್ಕೊಬೇಕು. ಸೊಪ್ಪಿನ ಸಾರು ಹಾಗೆ ಜಾಸ್ತಿ ಕೂಡ ಕುದಿಬಾರ್ದು, ಸ್ವಲ್ಪ ಮಟ್ಟಿಗೆ ಒಂದು ಉಕ್ಕು ಬರೋ ಹಾಗಿದ್ರೆ ಸಾಕು. ನಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನಾವು ಸ್ವಲ್ಪ ಅಷ್ಟೊಂದು ಗಟ್ಟಿಯಾಗಿ ಏನು ತಿನ್ನೋದಿಲ್ಲ ಸಾಂಬಾರು, ಹಾಗಾಗಿ ಸ್ವಲ್ಪ ತೆಳ್ಳಗಿರಲಿ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ವಾಷಿಂಗ್ ಮಿಷಿನಿಗೆ ತೆಗೆದು ಒಣಗಾಕೋಣ ಅಂದ್ಕೊಂಡೆ. ಹಾಗೆ ಮೋಡ ಮುಚ್ಕೊಂಡಿದೆ, ಹೊರಗಡೆ ಹೋಗೋದಕ್ಕೂ ಆಗ್ತಾಯಿಲ್ಲ. ಆಗಲೇ ಟೈಮ್ ಆಲ್ಮೋಸ್ಟು 2 o'clock ಆಗಿದೆ. ಬೇಗ ಊಟ ಮಾಡ್ಕೊಳ್ಬೇಕು. ಸಾಂಬಾರು ಒಂದು ಕುದಿ ಬಂದ ತಕ್ಷಣ ಹಾಗೆ ರೈಸುನು ಸಾಂಬಾರು ಇಟ್ಕೊಂಡು ಊಟ ಮಾಡಿಬಿಟ್ಟು ನಂತರ ಬಾಕಿ ಕೆಲಸ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಫಸ್ಟು ಅಡುಗೆ ಸೆಕ್ಷನಲ್ಲೇ ಮುಗಿಸ್ಕೊತಾ ಇದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ತುಂಬಾ ಟೇಸ್ಟಿಯಾಗಿತ್ತು. ಆದರೆ ಈಗ ಸೊಪ್ಪಿನ ರೇಟ್ ತುಂಬ ಜಾಸ್ತಿ ಇರೋದ್ರಿಂದ ಸೊಪ್ಪನ್ನ ತೊಗೊಂಬರೋದೇ ಕಷ್ಟ. ತಂದ್ರೂ ವೇಸ್ಟ್ ಮಾಡಬೇಡಿ, ಯಾವುದೇ ವಸ್ತುನಾದರೂ ಸರಿಯೇ, ತಿನ್ನೋ ವಸ್ತುನ ವೇಸ್ಟ್ ಮಾಡಬಾರ್ದು. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಮೋಡ ಕೂಡ ಸ್ವಲ್ಪ ಮುಚ್ಕೊಂಡಿದೆ. ಬಿಸಿಲು ಬರುತ್ತೆ, ಮೋಡನೂ ಮುಚ್ಕೊಂಡಿರುತ್ತೆ. ಮಳೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ. ಮಕ್ಕಳನ್ನ ಹಾಗೆ ಪಿಕಪ್ ಮಾಡಿ ಮನೆಗೆ ಕರ್ಕೊಂಡು ಬಂದ ತಕ್ಷಣ ನನ್ನ ಮಗ ಹೋಮ್ವರ್ಕ್ ಇದೆ ಅಂತಂದ್ಬಿಟ್ಟು ಏನೋ ಬರ್ಕೊಂಡು ಕೂತಿದ್ದಾನೆ, ಟ್ಯೂಷನ್ಗೆ ಹೋಗಬೇಕು ಅಂತಂದ್ಬಿಟ್ಟು. ಅವನನ್ನು ಕೂಡ ಟ್ಯೂಷನ್ಗೆ ಡ್ರಾಪ್ ಮಾಡಿ ಬಂದು ಸಿಂಪಲ್ಲಾಗಿ ಇವತ್ತು ಸ್ವಲ್ಪ ಚಿಕನ್ ತಂದಿದ್ದರು, ಹಾಗೆ ಚಿಕನ್ ಫ್ರೈ ಮಾಡು ಅಂತಂತಂದರು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಚಿಕನ್ ಫ್ರೈನ ಕೂಡ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಜೊತೆಗೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಸ್ವಲ್ಪ ಚಿಕನ್ ಕಬಾಬು ಕೂಡ ತೆಗೆದಿಟ್ಟಿದ್ದೀನಿ. ಇವತ್ತಿನ ಊಟ ನಮ್ಮ ಮನೆಯಲ್ಲಿ ಚಿಕನ್ ಫ್ರೈ ಹಾಗೆ ಕಬಾಬು, ರೈಸು. ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ.